ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ರೆ ಆ ಕಗ್ಗ ಹಿಂಗದ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆಬರಲ್ ಅಳದೆ ಮಂಕುತಿಮ್ಮ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಜೀವನದೊಳಗೆ ಏನು ಮಾಡ್ತಿರ್ತೀವಲ್ರಿ, ಅದರ ಬಗ್ಗೆನೆ, ಈ ಸಾಮಾನ್ಯ ಜನರ ಜನಜೀವನದ ಬಗ್ಗೆನೇ ಈ ಕಗ್ಗವನ್ನು ಬರೆದಾರೇನೋ ಅನ್ನುವಷ್ಟು ನಮಗೆಲ್ಲರಿಗೂ ದಿನನಿತ್ಯದ ಜೀವನದೊಳಗ ಹೊಂದಿಕೆ ಆಗುವಂತಹ ಕಗ್ಗ ಇದು ಅಂತ ನನಗನ್ನಿಸ್ತದ್ರಿ. ಈ ಕಗ್ಗದ ಒಂದೊಂದು ಸಾಲಗಳನ್ನು ನೋಡ್ತಾ ಹೋಗೊಂಡ್ರಿ. ಈಗ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ನೋಡ್ರಿ, ಅದು ಸಣ್ಣ ಕೆಲಸ, ಇದು ದೊಡ್ಡ ಕೆಲಸ, ಇದು ಬಹಳ ಶ್ರೇಷ್ಠ, ಇದು ಕನಿಷ್ಠ, ಇದೇನು ಕೆಲಸ, ನನ್ನ ಸಾಮರ್ಥ್ಯ ಏನು, ನನ್ನ ಶಕ್ತಿ ಸಾಮರ್ಥ್ಯಗಳೇನು, ನಾನು ಎಂತೆಂಥ ದೊಡ್ಡ ದೊಡ್ಡ ಕೆಲಸನ ಮಾಡ್ಬೋದು, ಈ ಕೆಲಸದೊಳಗೆ ಏನು ಅರ್ಥನೇ ಇಲ್ಲ, ಈ ಕೆಲಸ ಸರಿ ಇಲ್ಲ, ಇದು ನಮ್ಮಂಥವ್ರಿಗಲ್ಲ, ನನಗಿನ್ನೂ ಚಲೋ ಕೆಲಸ ಬೇಕು ಅಂತ ಅನ್ಬೇಡ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಸಣ್ಣದು ದೊಡ್ಡದು ಅಂತ ನೋಡ್ಬೇಡ. ಕೆಲಸನೇ, ಎಲ್ಲಾ ಕೆಲಸನೂ ಒಂದೇನೆ. ಹಂಗಾಗಿ ಯಾವುದು ಸಣ್ಣದು ದೊಡ್ಡದು ಅಂತಂದೇಳಿ ಕೆಲಸದೊಳಗೆ ಭೇದ ಭಾವ ಮಾಡ್ದೇನೆ ನಮ್ಮ ಪಾಲಿಗೆ ಬಂದಿರುವಂತಹ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತ ಡಿ.ವಿ.ಜಿ ಅವರು ಹೇಳ್ತಾರ್ರಿ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ. ನೋಡ್ರಿ, ಆ ಕೆಲಸದಿಂದ ನಮಗೇನು ಸಿಗುತ್ತದೋ ಫಲಿತಾಂಶ, ಆ ಕೆಲಸದಿಂದ ನಮಗೇನು ಸಿಗ್ತದೋ ಆ ಫಲಿತಾಂಶವನ್ನ ಅಥವಾ ಅದರಿಂದ ಏನು ನಮ್ಗೆ ಉತ್ಪನ್ನ ಸಿಗ್ತದೋ ಅದನ್ನೇ ಹಸಾದ, ಪ್ರಸಾದ ಅಂತಂದು ಹೇಳಿ ಅದನ್ನ ಸ್ವೀಕಾರ ಮಾಡು. ಗೊಣಗಬೇಡ. ನಮಗೆ ಹಂಗೆ ಸಿಗ್ಬೇಕಾಗಿತ್ತು, ಇದು ಸಿಗ್ಬೇಕಾಗಿತ್ತು, ನಾನೇನೋ ಒಂದು ಕೆಲಸ ಮಾಡ್ಬಿಟ್ಟೆ, ನನಗೆ ಈ ಕೆಲಸದಿಂದ ಪ್ರಮೋಷನ್ನೇ ಸಿಕ್ಬಿಡ್ಬೇಕಾಗಿತ್ತು, ಅಥವಾ ಸಂಬಳ ಜಾಸ್ತಿ ಆಗ್ಬೇಕಾಗಿತ್ತು, ಮತ್ತೊಂದು ಆಗ್ಬೇಕಾಗಿತ್ತು, ಅಥವಾ ಅವ್ರು ಯಾರೋ ಹೊಗಳ್ಬೇಕಾಗಿತ್ತು ಅಂತಂದು ಹೇಳಿ ಇದನ್ನ ಏನೇನೋ ವಿಚಾರ ಮಾಡ್ಲಾರ್ದಂಗ ನಮ್ಮ ಕೆಲಸಕ್ಕೆ ದೊರೆತ ಫಲಿತಾಂಶ ಏನದಲ್ರಿ, ಅದನ್ನ ಪ್ರಸಾದ, ದೇವರ ಪ್ರಸಾದ ಅಂತ ತಿಳ್ಕೊಂಡು ಅದನ್ನ ಗೊಣಗೋದನ್ನ ಬಿಟ್ಟು, ಬರೀ ಕಂಪ್ಲೇಂಟ್ ಹೇಳೋದನ್ನ ಬಿಟ್ಟು, ಬರೀ ದೂರ ಹೇಳೋದನ್ನ ಬಿಟ್ಟು ಅದನ್ನ ಪ್ರಸಾದ, ದೇವರ ಪ್ರಸಾದ ಅಂತ ಸ್ವೀಕರಿಸು ಅಂತ ಹೇಳ್ತಾರ್ರಿ. ಇದೆರಡು ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನ. ನಿನ್ನ ಕೆಲಸವನ್ನ ಸರಿಯಾಗಿ ಮಾಡು, ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸು. ಅದು ಆಫೀಸ್ನಾಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲೇ ಇರ್ಬೋದು. ಅದರಿಂದ ಏನು ಫಲಾಫಲ ಬರ್ತದೋ ಅದನ್ನೆಲ್ಲದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡು. ಆಮೇಲೆ ಫಲಿತಾಂಶದ ಮೇಲೆ ನಿಮಗೆ ನಿರೀಕ್ಷೆ ಬೇಡ. ಏನು ಫಲಿತಾಂಶ ಬರ್ತದೋ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡು ಅಂತಂದು ಹೇಳಿ ಪರಮಾತ್ಮ ಹೇಳ್ತಾನ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ. ಅದೇ ಭಗವದ್ಗೀತೆಯ ಸಾರವನ್ನೇ ಡಿ.ವಿ.ಜಿ ಅವರು ಎರಡು ಸಾಲುಗಳೊಳಗೆ ಬಹಳ ಸುಂದರವಾಗಿ ಹೇಳ್ತಾರ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ. ನೋಡ್ರಿ, ಹಂಗಂತಂದು ಹೇಳಿ ಏನೇ ಕೆಲಸ ಬಂದರೂ ನಾನು ಆ ಕೆಲಸವನ್ನ ದೇವ್ರು ಕೊಟ್ಟಿದ್ದ ಕೆಲಸ ಅಂತಂದು ಹೇಳಿ ಚಂದಾಗಿ ಮಾಡ್ತೀನಿ, ಬಂದಿದ್ದನ್ನ ನಾನು ದೇವರ ಪ್ರಸಾದ ಅಂತ ಉಣ್ತೀನಿ ಅಂತಂದು ಹೇಳಿ ಈ ಲೋಕದ ಬಗ್ಗೆ ನಮಗ ಅಂದ್ರೆ ಈ ಲೋಕದಲ್ಲಿ ಆಸಕ್ತಿನೇ ಕಳ್ಕೊಂಡ್ಬಿಡ್ಬೇಕಂತಲ್ರಿ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಈ ಲೋಕದೊಳಗ ನಮಗೇನು ಕರ್ತವ್ಯಗಳವನೋ ಆ ಕರ್ತವ್ಯಗಳನ್ನ ಮಾಡ್ಕೋತಾನೆ ಇರಬೇಕು, ಆದ್ರ ಪರಮಾರ್ಥವನ್ನು ಬಿಡಬಾರದು. ಅಂದ್ರೆ ಪರಮಾತ್ಮನನ್ನ ನೆನೆಯೋದಾಗಲಿ ಅಥವಾ ಇದಕ್ಕಿಂತ ಮುಂದೇನು ನಾವ್ಯಾರು ಅನ್ನುವಂಥ ಪ್ರಶ್ನೆಗಳು ನಮ್ಮೊಳಗೆ ಏನೇನು ಆಗಾಗ ಹೇಳ್ತಿರ್ತಾವಲ್ರಿ. ಈ ಜೀವನದ ಅರ್ಥ ಇಷ್ಟ ಅನ್ನೋ, ಬರೀ ಗಳಿಸೋದು ಒಂದೇ ಜೀವನನೋ, ಅಥವಾ ಬರೀ ಸಂಸಾರ ನೋಡ್ಕೊಳ್ಳೋದು ಒಂದೇ ಜೀವನನೋ, ಈ ರೀತಿ ಏನೇನೋ ಪ್ರಶ್ನೆಗಳು ಹೇಳ್ತಿರ್ತಾವಲ್ರಿ. ಹಂಗಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದನ್ನೂ ನಾವು ಬಿಡಬಾರ್ದು. ನಮ್ಮೊಳಗ ನಾವು ನೋಡ್ಕೊಳ್ಳೋದನ್ನ, ನಮ್ಮ ಅಂತರಾತ್ಮವನ್ನ ತಿಳಿಯೋದನ್ನು ನಾವು ಬಿಡಬಾರ್ದು, ಪರಮಾರ್ಥವನ್ನ ತಿಳಿಯೋದನ್ನು ನಾವು ಬಿಡಬಾರ್ದು. ಆಮೇಲೆ ನಮ್ಮನ್ನು ನಾವು ತಿಳ್ಕೊಂಡ್ವಿ ಅಂದ್ರ ನಾವು ಪರಮಾತ್ಮನ ಹತ್ತಿರಕ್ಕೆ ಇನ್ನೂ ಸಮೀಪ ಇದ್ದೀವಿ ಅಂತಾನೆ ಅರ್ಥ. ಹಂಗಾಗಿ ಪರಮಾರ್ಥವನ್ನೂ ಬಿಡಬಾರ್ದು. ಆಮೇಲೆ ಪರಮಾರ್ಥವನ್ನ ಇಟ್ಟುಕೊಂಡೇ ಈ ಲೋಕದಲ್ಲಿ ಏನೇನ್ ನಮ್ಮ ಕರ್ತವ್ಯಗಳು ಬಂದಾವೋ ಆ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸ್ಬೇಕು. ಕರ್ತವ್ಯಗಳಿಂದ ಓಡಿ ಹೋಗೋ ಜೀವನ ಅಲ್ಲ ಅಂತ ಸ್ಪಷ್ಟವಾಗಿ ಡಿ.ವಿ.ಜಿ ಅವರು ಹೇಳ್ತಾರ್ರಿ. ಇದು ಭಗವದ್ಗೀತೆ ಒಳಗೂ ಅದ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಕರೆ ಬಂದಾಗ ಅಳಲಾರದೆ, ಏನು ಗೊಣಗಲಾರದೆ,
ನನ್ನ ಜೀವನ ಹಂಗಾತು ಹಿಂಗಾತು, ಅವ್ರು ಹಿಂಗ್ ಮಾಡಿಬಿಟ್ರು, ಇವ್ರು ಹಿಂಗ್ ಮಾಡಿಬಿಟ್ರು, ಹಂಗಾಗಿದ್ರೆ ಚಲೋ ಆಗ್ತಿತ್ತು, ಅಂಥ ನೌಕರಿ ಸಿಕ್ಕಿದ್ರೆ ಮತ್ತೇನೋ ಆಗ್ಬಿಡ್ತಿತ್ತು ಅಂತಂದೇಳಿ ಯಾವುದೇ ದೂರುಗಳನ್ನ ಹೇಳದೆ, ಗೊಣಗಲಾರದೆ, ಅಳ್ಳಾರದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ ಹೇಳ್ಯಾರ. ಹಂಗಾಗಿ ಒಂದಿನ ಕರೆ ಎಲ್ಲರಿಗೂ ಬಂದೇ ಬರ್ತದ. ಕರೆ ಬಂದಾಗ ಅಳಲಾರದೆ, ನಮ್ಮ ಜೀವನವೇ ಈ ಜೀವನ ಭಗವಂತ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ಖುಷಿಯಿಂದ ಬಾಳಿವಿ, ನಾವು ಖುಷಿಯಿಂದ ಹೊರಡ್ತೀವಿ ಅಂತಂದು ಹೇಳಿ ಆ ಉತ್ತರವನ್ನು ಹೇಳಿ ನಾವು ಹೊರಡಬೇಕು ಒಂದಿನ ನಮ್ಮ ಜೀವನದ ಯಾತ್ರೆಯನ್ನು ಮುಗಿಸಿ ಅಂತಂದು ಹೇಳಿ ಡಿ ವಿ ಜಿ ಅವರು ಬಹಳ ಸುಂದರವಾಗಿ ಹೇಳ್ಯಾರ್ರಿ. ಅಂದ್ರೆ ಇದನ್ನ ಬಹುಶಃ ಭಗವದ್ಗೀತೆ ಒಳಗೆ ಕರ್ಮಯೋಗಕ್ಕೆ ನಾವು ಹೊಂದಿಸ್ಕೋಬಹುದು ಅಂತ ನನಗೆ ಅನಿಸ್ತದ. ಹಾಗಾಗಿ ನಮ್ಮ ಕರ್ತವ್ಯವನ್ನ ಈ ಲೋಕಕ್ಕೆ ನಾವು ಬಂದೀವಿ ಅಂದಮೇಲೆ ನಮಗೆ ಏನೇನು ಕೆಲಸಗಳನ್ನ ದೇವ್ರು ಕೊಟ್ಟಾನೋ, ಅದು ಆಫೀಸ್ನಾಗಿರೋ ಕೆಲಸ ಇರಲಿ, ಮನೆಯಾಗಿರೋ ಕೆಲಸ ಇರಲಿ, ಸಂಸಾರ ಇರಲಿ, ಮತ್ತೊಂದಿರಲಿ, ಅಥವಾ ಸಮಾಜದ ಕೆಲಸಗಳಾಗಿರ್ಬೋದು, ನಾವು ಸಮಾಜಮುಖಿಯಾಗಿಯೂ ಕೂಡ ಇರಬೇಕು. ಹಾಗಾಗಿ ಅದೆಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಎಲ್ಲ ಚಲೋ ಆಗಲಿ ಅಂತಾನೆ ಮನಸ್ಸಿಟ್ಟು ಮಾಡಬೇಕು. ಆಮೇಲೆ ಏನು ದೊರೆತದ್ದು, ಇದರಿಂದ ಏನು ನಮಗೆ ಸಿಗ್ತದೋ ಅದನ್ನ ಪ್ರಸಾದ ಅಂತ ಸ್ವೀಕರಿಸ್ಬೇಕು. ಆಮೇಲೆ ಒಂದು ದಿನ ಕರೆ ಬಂದಾಗ ಅಳಲಾರದೆ ಹೊರಡಬೇಕು ಅಂತಂದು ಹೇಳಿ ಡಿ ವಿ ಜಿ ಅವರು ಇಡೀ ಭಗವದ್ಗೀತೆಯ ಸಾರವನ್ನ, ಕರ್ಮಯೋಗದ ಸಾರವನ್ನ, ಆಮೇಲೆ ಜೀವನದ ಸಾರವನ್ನ 4 ಸುಂದರ ಸಾಲಿನಲ್ಲಿ ಹೇಳ್ಯಾರ್ರಿ. ಇಷ್ಟು ಹೇಳೋದ್ರೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಈ ಕಗ್ಗದ ಬಗ್ಗೆ ಬೇರೆ ಅಭಿಪ್ರಾಯಗಳು ನಿಮಗಿದ್ದಲ್ಲಿ, ಅಥವಾ ಇನ್ನೂ ಬೇರೆ ರೀತಿ ಒಳಗೂ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.